ನಿದ್ದೆ ಬಂದಿರೋ ಹಾಗೆ ನಾಟಕ ಮಾಡಬೇಡಿ. ಅಜಯ್ ಈಗ ತಾನೇ ಮಲ್ಕೊಂಡ. ಮಗು ಮುಂದೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೇ. ಶಂಭೋ ಶಂಕರ. ಅಮ್ಮ ನಿಮ್ಮ ಜೊತೆ ಮಾತಾಡಬೇಕಂತೆ. ಅದರಲ್ಲಿ ನಗೋಕ್ಕೇನಿದೆ? ಜೈಲಿನಲ್ಲಿ ಅಪರಾಧಿಗಳನ್ನು ವಿಚಾರಣೆ ಮಾಡೋದು ಜ್ಞಾಪಕ ಬರ್ತಾ ಇದೆ ನಿಮ್ಮಿಬ್ಬರು ನೋಡ್ತಾ ಇದ್ರೆ. ಅಂತೂ ತಪ್ಪು ಮಾಡಿದ್ದೀರಿ ಅಂತ ಒಪ್ಕೋತಿದ್ದೀರಲ್ಲ. ನಾನು ಮಾಡಿರೋ ತಪ್ಪಿಗೆ ಈಗಾಗಲೇ ಜೈಲು ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅದು ಬಿಟ್ಟರೆ ನಾನು ಇನ್ಯಾವ ತಪ್ಪು ಮಾಡಿಲ್ಲ. ಚಂಪಾ ಸತ್ತೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ಎಷ್ಟು ದೊಡ್ಡ ಸುಳ್ಳು. ಅದು ತಪ್ಪು ಅಂತ ಅನ್ಸಲ್ವಾ? ಇಲ್ಲ, ಯಾಕೆಂದರೆ ನನ್ನ ಪಾಲಿಗೆ ಚಂಪಾ ಯಾವತ್ತೂ ಸತ್ತು ಹೋಗಿದ್ದಾಳೆ. ಅದಕ್ಕೆ ಕಾರಣಗಳು ನಿನಗೆ ಗೊತ್ತು ಭವಾನಿ. ಚೀಟಿ ವ್ಯವಹಾರ ನಡೆಸಿ ಎಲ್ಲ ಜನರಿಗೆ ಮೋಸ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿದ್ಲು. ಇಷ್ಟು ವರ್ಷ ನಿಮ್ಮಿಂದ ದೂರ ಇದ್ದು ಎಲ್ಲರಿಂದನೂ ನಾನು ತಿರಸ್ಕಾರ ಅನುಭವಿಸಿದ್ದು ಅವಳಿಂದನೇ ಅಲ್ವಾ? ಆ ದ್ವೇಷ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಬಿಟ್ಟಿದೆ. ಅವಳಿಗೆ ಮಗ ಇರೋ ವಿಷಯ ನೀವು ನಮಗೆ ಮೊದಲೇ ಹೇಳ್ಬೋದಿತ್ತಲ್ವ? ಆ ಹುಡುಗ ಬಂದು ನಮ್ಗೆ ಹೇಳೋ ತನಕ ಅವ್ನು ಯಾರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ನಿಮ್ಮ ಮಗ ಅಂತ ಹೇಳಿದ್ರೆ ನಮಗೆ ಶಾಕ್ ಆಗಲ್ವಾ? ಈ ವಿಷಯ ಮುಚ್ಚಿಡೋ ಅವಶ್ಯಕತೆ ಏನಿತ್ತು? ಶಂಭೋ ಶಂಕರ, ನನಗೆ ಗೊತ್ತಿತ್ತು ಭವಾನಿ ಈ ವಿಷಯದಲ್ಲಿ ನಿನಗೆ ಬೇಜಾರಾಗಿದೆ ಅಂತ. ಆದರೆ ಒಂದು ಮಾತು ಹೇಳ್ತೀನಿ, ಚಂಪನ ಸಂಬಂಧನೇ ನನಗೆ ಬೇಡ ಆಗಿರುವಾಗ ಇನ್ನು ಸುಮಂತ ನನ್ನ ಮಗ ಅಂತ ನಿಮಗೆ ಹೇಳೋ ಅವಶ್ಯಕತೆ ಏನಿದೆ? ಸುಮ್ಮನೆ ನಿಮ್ಮ ಮನಸ್ಸಿಗೆ ಅದರಿಂದ ನೋವಾಗುತ್ತೆ ಅಂತ ಆ ವಿಷಯ ಹೇಳಿದೆ ಸುಮ್ಮನಾಗ್ಬಿಟ್ಟೆ. ಇಷ್ಟೆಲ್ಲ ಹೇಳೋರು ನಿಮಗೆ ಪೆರೋಲ್ ಮೇಲೆ ಬಿಡುಗಡೆ ಆದಾಗ ಚಂಪಾ ಮನೆಗೆ ಯಾಕೆ ಹೋಗಿ ಬಂದ್ರಿ? ಅದು ಹಾಗಲ್ಲ ಭವಾನಿ. ನಿಮ್ಮ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆವಾಗ ಅವಳ ಹತ್ರ ದುಡ್ಡು ಕೇಳಕ್ಕೆ ಹೋದ್ರಿ, ಅಲ್ಲಿ ಸಿಗಲ್ಲ ಅಂತ ಗೊತ್ತಾದಾಗ ಇಲ್ಲಿ ಬಂದ್ರಿ. ಹೌದು, ಅದರಲ್ಲಿ ತಪ್ಪೇನಿದೆ? ಚೀಟಿ ವ್ಯವಹಾರ ನಡೆಸಿ ದುಡ್ಡು ಮಾಡ್ಕೊಂಡಿದ್ಲಲ್ಲ ಅವಳು. ನನ್ನ ಬಿಡುಗಡೆಗೋಸ್ಕರ ನಾನು ದುಡ್ಡು ಕೇಳಕ್ಕೆ ಹೋಗಿದ್ದೆ. ಅವಳು ದುಡ್ಡು ಕೊಟ್ಟಿದ್ರೆ ನಾನು ಇಲ್ಲಿಗೆ ಬಂದು ನಿಮ್ಮ ಹತ್ರ ದುಡ್ಡು ಕೇಳ್ತಾನೂ ಇರಲಿಲ್ಲ. ಆ ಮನೆನ ಲೀಸ್ ಹಾಕಿ 1 ಲಕ್ಷ ರೂಪಾಯಿ ತೊಗೊಂಡು ಹೋಗ್ತಾ ಇರಲಿಲ್ಲ. ಎಲ್ಲ ವಿಷಯಕ್ಕೂ ಏನಾದರೂ ಜಸ್ಟಿಫಿಕೇಶನ್ ಕೊಡೋದಕ್ಕೆ ನೋಡ್ತೀರಾ ಅಷ್ಟೇ. ಆದರೆ ಒಂದು ಮಾತಿನಲ್ಲೂ ಏನಾದರೂ ಪ್ರಾಮಾಣಿಕತೆ ಇದೆಯಾ? ನಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಏನೋ ಒಂದು ಕತೆ ಕಟ್ಟಿ ಹೇಳ್ತಿದ್ದೀರಾ. ಅಮ್ಮ, ಇವ್ರ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತಲ್ಲ. ನಾವು ಇವ್ರ ವ್ಯವಹಾರಗಳಿಂದ ಯಾವತ್ತೂ ದೂರನೇ ಇದ್ದೀವಿ. ಆ ಹೆಂಡತಿ ಮಗನ ವಿಚಾರದಲ್ಲೂ ಅಷ್ಟೇ. ಹಾಗೆ ಇದ್ಬಿಡೋಣ. ನೀನು ಹೋಗಿ ಮಲ್ಕೋ ಹೋಗಮ್ಮ. ಶಂಭೋ ಶಂಕರ. ಗುಡ್ ಮಾರ್ನಿಂಗ್ ಸರ್. ಓಹ್, ಗುಡ್ ಮಾರ್ನಿಂಗ್ ಶ್ಯಾಮ್, ಬನ್ನಿ. ಜಾನುವೆ ಆಗಲೇ ಬಂದುಬಿಟ್ಟಿದ್ದಾರೆ ಡ್ಯೂಟಿಗೆ? ನಾನು ಬೆಳಗ್ಗೆನೇ ಬಂದೆ. ಡಾಕ್ಟ್ರಿಗೆ ತಿಂಡಿ ಕೊಟ್ಟು ಇನ್ಸುಲಿನ್ ಇಂಜೆಕ್ಷನ್ ಕೂಡ ಕೊಟ್ಟಾಯಿತು. ಹೇಗನ್ಸುತ್ತೆ ಸರ್ ಈಗ? ಐ ಆಮ್ ಫೀಲಿಂಗ್ ಬೆಟರ್ ಶ್ಯಾಮ್. ನಿಮ್ಮ ಮಗಳು ಸಿಕ್ಕಿದ್ರಾ? ಹಾಂ, ನಿನ್ನೆ ರಾತ್ರಿ ಕಾಲ್ ಮಾಡಿದೆ. ನನ್ನ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಅವಳ ಜೊತೆ ಮಾತಾಡಿದೆ.
ಯಾವಾಗ ಬರ್ತಾರಂತೆ? ಅವಳು ಗಂಡನ ಜೊತೆ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಅಂದ್ಲು. ಇಬ್ಬರು ವರ್ಕ್ ಸ್ಪಾಟ್ನಲ್ಲಿ ಭಾಳ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಪ್ಲ್ಯಾನ್ ಮಾಡಿ ಹೊರಟು ಬರಬೇಕಲ್ಲ. ಆದ್ದರಿಂದ ಇಬ್ಬರು ಡಿಸ್ಕಸ್ ಮಾಡಿ ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯೋಚನೆ ಮಾಡಬೇಡಿ ಸರ್. ನಿಮ್ಮ ಹೆಲ್ತ್ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇಲ್ಲದೆ ಇರುತ್ತಾ? ಖಂಡಿತ ನಿಮ್ಮ ಮಗಳು ಅಳಿಯ ಇಬ್ಬರು ನಿಮ್ಮನ್ನು ನೋಡೋಕೆ ಬರ್ತಾರೆ. ಥ್ಯಾಂಕ್ಸ್ ಶ್ಯಾಮ್. ನೀವು ಇಲ್ಲಿಗೆ ಬಂದು ನನಗೆ ಧೈರ್ಯ ಕೊಟ್ಟು ಸಮಾಧಾನ ಹೇಳ್ತಾ ಇದ್ದೀರಿ. ನೀವು ಜಾಹ್ನವಿ ಇಲ್ಲದೆ ಹೋಗಿದ್ದಿದ್ರೆ ನಾನಿಷ್ಟು ಫಾಸ್ಟಾಗಿ ರಿಕವರ್ ಆಗೋಕ್ಕಾಗ್ತಾನೇ ಇರಲಿಲ್ಲ. ಸರ್, ನೀವಿಷ್ಟು ದೊಡ್ಡ ದೊಡ್ಡ ಮಾತಾಡಿದ್ರೆ ನನಗೆ ಸಂಕೋಚ ಆಗುತ್ತೆ. ಹೀಗೆ ಮನೇಲಿ ಕೂತ್ಕೊಂಡು ನಿಮ್ಮಿಬ್ಬರು ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು ನನಗಿನ್ನೆಷ್ಟು ಮುಜುಗರ ಆಗಿರ್ಬೇಕು ಹೇಳಿ. ಯಾವಾಗ ನನಗೆ ವಾಸಿಯಾಗಿ ಆದಷ್ಟು ಬೇಗ ಆಸ್ಪತ್ರೆಗೆ ಬರ್ತೀನೋ ಅನ್ನಿಸ್ಬಿಟ್ಟಿದೆ. ಸರ್, ಈಗ ತಾನೇ ರಿಕವರ್ ಆಗ್ತಿದ್ದೀರಿ. ಹಾಸ್ಪಿಟಲ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಹೆಲ್ತು ಅದಕ್ಕಿಂತ ಇಂಪಾರ್ಟೆಂಟು. ಹಾಸ್ಪಿಟ್ಲ್ ಬಗ್ಗೆ ಹೇಗೆ ಯೋಚನೆ ಮಾಡದೆ ಇರೋಕ್ಕಾಗತ್ತೆ ಶ್ಯಾಮ್? ಅಲ್ಲಿ ನನ್ನ ಸೂಪರ್ವಿಷನ್ ಇಲ್ಲದೆ ಯಾವ ಕೆಲಸನೂ ಸರಿಯಾಗಿ ನಡೆಯೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ನೀವು ಜಾಹ್ನವಿ ಇಬ್ಬರು ಸಿನ್ಸಿಯರಾಗಿ ಕೆಲಸ ಮಾಡ್ತೀರಾ. ನಿಮ್ಮಿಬ್ಬರ ಮೇಲಿರೋ ನಂಬಿಕೆ ನನಗೆ ಬೇರೆ ಯಾರ ಮೇಲೂ ಇಲ್ಲ. ನಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರಲ್ಲ ಸರ್. ನೀವು ಪೂರ್ತಿ ಹುಷಾರಾಗಿ ಬರೋವರೆಗೂ ಹಾಸ್ಪಿಟಲ್ ಜವಾಬ್ದಾರಿ ನಮ್ಮದು. ನಾವು ನೋಡ್ಕೋತೀವಿ. ಹಾಸ್ಪಿಟಲ್ ಜವಾಬ್ದಾರಿ ಏನೋ ಸರಿ, ಆದರೆ ಡಾಕ್ಟ್ರನ್ನ ನೋಡ್ಕೊಳ್ಳೋದಕ್ಕೆ ಪ್ರತಿದಿನ ನಾವು ಯಾರಾದರೂ ಒಬ್ರು ಇರಲೇಬೇಕು. ಅವ್ರ ಮಗಳು ಅಳಿಯ ಊರಿಂದ ಬರೋವರೆಗೂ ಅವ್ರನ್ನ ಒಂಟಿಯಾಗಿ ಬಿಡೋಕ್ಕಾಗಲ್ಲ. ಹಾಗಾದರೆ ಹಾಸ್ಪಿಟಲ್ ಡ್ಯೂಟಿನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಜಾಹ್ನವಿ? ಕಾಣೇಕರ್ ಸರ್ ರಿಕವರ್ ಆಗೋ ತನಕ ನಾನು ಡೈಲಿ ಹಾಸ್ಪಿಟ್ಲಲ್ಲಿ ನೈಟ್ ಡ್ಯೂಟಿ ಮಾಡ್ತೀನಿ. ಬೆಳಗಿಂದ ಸಾಯಂಕಾಲ ಇಲ್ಲಿ ಬಂದು ನೋಡ್ಕೊಳ್ತೀನಿ. ಹಾಸ್ಪಿಟಲ್ ಡ್ಯೂಟಿಗೂ ಏನೂ ತೊಂದರೆ ಆಗಲ್ಲ. ಸರಿ, ನಾನು ಬೆಳಿಗ್ಗೆ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ ಪೂರ್ತಿ ಇಲ್ಲೇ ಇದ್ದು ಡಾಕ್ಟ್ರ್ ನೋಡ್ಕೋತೀನಿ. ಸರಿ, ಹಾಗಾದರೆ ನಾವಿಬ್ಬರು ನಮ್ಮ ಡ್ಯೂಟಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಜಾಹ್ನವಿ, ಡಾಕ್ಟರ್ ಶ್ಯಾಮ್ ಅವ್ರಿಗೆ ಸ್ವಲ್ಪ ಕಾಫಿ ಕೊಡಿ. ಎಕ್ಸ್ಕ್ಯೂಸ್ ಮಿ ಸರ್. ನಿಮ್ಮ ಮನೇಲಿ ಇದಕ್ಕೆಲ್ಲ ಅಬ್ಜೆಕ್ಷನ್ ಮಾಡಲ್ವಾ ಜಾಹ್ನವಿ? ಡಾಕ್ಟರ್ ಕಾಣೇಕರ್ ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ರಿಗೂ ಗೊತ್ತು, ಅರ್ಥ ಮಾಡ್ಕೋತಾರೆ. ಸಾರಿ ಮಿಸ್ಟರ್ ಆದಿನಾರಾಯಣ್, ನಾನು ನಿಮ್ಮನ್ನು ತುಂಬ ಹೊತ್ತು ಕಾಯಿಸ್ಬಿಟ್ಟೆ. ಅರೆ ಕೂತ್ಕೊಳ್ಳಿ, ಪರವಾಗಿಲ್ಲ. ನಾನು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಇನ್ನು ಸ್ವಲ್ಪ ಹೊತ್ತು ನೋಡಿ ಹೋಗೋಣ ಅಂತಿದ್ದೆ, ಯಾಕಂದರೆ ನಾನು ಯಾರಿಗೂ ಕಾದ ಅಭ್ಯಾಸ ಇಲ್ಲ. ಐ ನೋ ದಟ್, ಬಟ್ ನಾನು ಪರ್ಪಸಾಗಿ ಹಾಗೆ ಮಾಡಲಿಲ್ಲ ಮಿಸ್ಟರ್ ಆದಿನಾರಾಯಣ್. ಹಾಂ, ಇಟ್ಸ್ ಓಕೆ. ಹಾಂ, ಏನು ತೊಗೋತೀರಾ? ಕಾಫಿ, ಟೀ, ಎನಿ ಡ್ರಿಂಕ್ ಹೇಳ? ನೋ ಬೇಡ, ನಾನು ಡ್ರಿಂಕ್ಸ್ ಮುಟ್ಟಲ್ಲ. ನನಗೆ ಫಾರ್ಮಾಲಿಟೀಸ್ ಏನೂ ಬೇಡ. ವಿಷಯಕ್ಕೆ ಬನ್ನಿ, ನಾನು ನಿಮ್ಮಷ್ಟೇ ಬಿಸಿ. ಬ್ಯುಸಿನಾ? 10 ವರ್ಷಗಳ ಕೆಳಗೆ ನೀವು ಟೆಕ್ನೋಗ್ಲೋ ಕಂಪನಿಯಲ್ಲಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿದ್ರಲ್ಲ, ಆಗ ಈಗೆಂತ ಬ್ಯುಸಿ ಆದಿನಾರಾಯಣ್? ಈಗ ಆ ವಿಚಾರ ಎಲ್ಲ ಬೇಕಾಗಿಲ್ಲ ಅಲ್ವಾ? ತುಂಬ ರೂಢಾಗಿ ಮಾತಾಡ್ತೀರ ನೀವು. ಆದರೂ ನಿಮ್ಮ ತಲೆಗೆ ಮೆಚ್ಚಲೇಬೇಕು. ಎಂಥ ಸ್ಕ್ಯಾಮು, ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮು, ಮಾಸ್ಟರ್ ಮೈಂಡ್ ನಿಮ್ಮದು. ಅಷ್ಟೆಲ್ಲ ಮಾಡಿದ್ರು ಹೇಗೆ ಸಿಕ್ಕಾಕೊಂಡ್ರಿ ನೀವು? ನೀವು ನನ್ನನ್ನು ಮಾತಾಡೋ ಕರೆಸಿದ್ದು ಅದ್ರ ಬಗ್ಗೆ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ.
ಮುಗಿದು ಹೋದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ಲೀಸ್ ಕಮ್ ಟು ದ ಪಾಯಿಂಟ್. ಓಕೆ ಆದಿನಾರಾಯಣ್, ನಾನು ನಿಮಗೆ ಒಂದು ಆಫರ್ ಕೊಡ್ತೀನಿ. ನಿಮ್ಮನ್ನು ನಮ್ಮ ಕಂಪ್ನಿ ಫೈನಾನ್ಷಿಯಲ್ ಹೆಡ್ ಮಾಡೋಣ ಅಂತಿದ್ದೀನಿ. ಫೈನಾನ್ಷಿಯಲ್ ಹೆಡ್ ಆಗಿ ಯಾಕೆ ನಗ್ತಾ ಇದ್ದೀರಾ? ನಾನು ಎಂಥವನು ಅಂತ ಗೊತ್ತಿದ್ದು ನನ್ನನ್ನು ನಿಮ್ಮ ಕಂಪನಿ ಫೈನಾನ್ಷಿಯಲ್ ಹೆಡ್ ಮಾಡಬೇಕು ಅಂತಿದ್ದೀರಾ? ರಿಸ್ಕ್ ಅನ್ಸಲ್ವಾ ನಿಮಗೆ? ಬಿಸ್ನೆಸ್ ಅಂದಮೇಲೆ ರಿಸ್ಕ್ ತಗೋಬೇಕು ಅಲ್ವಾ ಆದಿನಾರಾಯಣ್? ಅಷ್ಟು ದೊಡ್ಡ ರಿಸ್ಕು ನೀವು ಲಾಭ ಇಲ್ಲದೆ ತೊಗೊಳ್ಳಲ್ಲ ಅಂದ್ಕೋತೀನಿ. ನೋಡಿ, ನಾನೊಬ್ಬ ಬಿಸ್ನೆಸ್ಮನ್ ಯಾವ ಲಾಭನೂ ಇಲ್ಲದೆ ವ್ಯವಹಾರಕ್ಕೆ ಕೈ ಹಾಕಲ್ಲ. ಅದನ್ನು ನಿಮಗೆ ನಾನು ಹೇಳಬೇಕಾಗಿಲ್ಲ ಅನ್ಕೋತೀನಿ. ನನ್ನಿಂದ ನಿಮಗಾಗೋ ಲಾಭ? ಕಮಾನ್ ಮಿಸ್ಟರ್ ಆದಿನಾರಾಯಣ್, ನಿಮಗೆ ವಿಷಯನ ನೇರವಾಗಿ ನನ್ನ ಬಾಯಲ್ಲೇ ಕೇಳಬೇಕು ಅನ್ನೋ ಆಸೆ ಇದ್ದರೆ ಹೇಳಿ, ನಾನೇ ಹೇಳ್ತೀನಿ. ಆದರೆ ನಾನು ನಿಮ್ಮನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನೀವು ನಮ್ಮಣ್ಣ ಸೇರಿಕೊಂಡು ನನ್ನ ವಿರುದ್ಧವಾಗಿ ಆಸ್ತಿ ವಿಚಾರವಾಗಿ ಕೇಸ್ ಹಾಕಿದ್ದೀರಿ. ನಮ್ಮಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನಿಮ್ಮ ಉದ್ದೇಶನೂ ನನಗೆ ಗೊತ್ತು. ಅದಕ್ಕೆ ಅವತ್ತು ನಮ್ಮ ಮ್ಯಾನೇಜರ್ ವಿನಯ್ ಚಂದ್ರನ್ನ ನಿಮ್ಮನ್ನು ಭೇಟಿಯಾಗಕ್ಕೆ ಹೇಳಿದೆ. ಆದರೆ ಅವತ್ತು ನೀವು ನನ್ನ ಆಫರ್ನ ಒಪ್ಕೊಳ್ಳಿಲ್ಲ. ಅದಕ್ಕೆ ಇವತ್ತು ನೀವು ನಮ್ಮ ಕಂಪನಿಯ ಫೈನಾನ್ಷಿಯಲ್ ಹೆಡ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಮಿಸ್ಟರ್ ಆದಿನಾರಾಯಣ್, ನಾನು ಇದನ್ನು ಜಂಬಕ್ಕಾಗಿ ಅಥವಾ ಪ್ರತಿಷ್ಠೆಗಾಗಿ ಹೇಳ್ತಾ ಇಲ್ಲ. ವಾಸ್ತವ, ನೀವು ನನ್ನ ಅಣ್ಣ ಪರಮೇಶ್ವರನ್ ಜೊತೆ ಸೇರಿದ್ರೆ ಎಷ್ಟು ಸಿಗ್ಬೋದು? 2 ಕೋಟಿ, 3 ಕೋಟಿ? ಅದು ಸಿಕ್ತು, ಇಲ್ಲಾಂದರೆ ಇಲ್ಲ. ನೀವು ನನ್ನ ಜೊತೆ ಸೇರಿದ್ರೆ ನಿಮ್ಮ ಬುದ್ಧಿ, ನನ್ನ ಹಣ ಎರಡೂ ಸೇರಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಯೋಚನೆ ಮಾಡಿ. ಸಾರಿ ಮಿಸ್ಟರ್ ಜಗದೀಶ್ವರ್, ನೀವು ಹೇಳ್ತಿರೋ ಮಾತೆಲ್ಲ ಸರಿ. ಆದರೆ ನನಗೆ ಯಾರ ಹತ್ರನೂ ಗುಲಾಮ್ಗಿರಿ ಮಾಡೋಕ್ಕೆ ಇಷ್ಟ ಇಲ್ಲ. ತಿಂಗಳು ಕೊಡೋ ಸಂಬಳದ ಭಿಕ್ಷೆಗೆ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋಕ್ಕೆ ನನಗಾಗಲ್ಲ. ನನ್ನ ಬುದ್ಧಿನ ನಿಮಗೆ ಮಾರ್ಕೊಳ್ಳೋಕೆ ನಾನು ತಯಾರಿಲ್ಲ. ನನ್ನ ಕೆಪಾಸಿಟಿ ಏನು ಅಂತ ನನಗೆ ಗೊತ್ತು. ಅದರಿಂದ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೆಯಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಿಮ್ಮ ಸಪೋರ್ಟಿನ ಅಗತ್ಯ ಇಲ್ಲ. ಸಾರಿ. ನೋಡಿ ಮಿಸ್ಟರ್ ಆದಿನಾರಾಯಣ್, ನಿಮಗೆ ಬುದ್ಧಿ ಇದೆ ಅನ್ನೋ ಅಹಂಕಾರದಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ನನಗಿರೋ ಮನಿ ಪವರು, ಇನ್ಫ್ಲೂಯೆನ್ಸ್ ಎದುರುಗಡೆ ನೀವೇನು ಮಾಡೋಕ್ಕಾಗಲ್ಲ. ನಿಮಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನನ್ನನ್ನು ಕಾಂಪ್ರಮೈಸಿಗೆ ಯಾಕೆ ಕರೆದ್ರಿ? ಕೋರ್ಟಲ್ಲಿ ಫೈಟ್ ಮಾಡೋಣ ಬಿಡಿ, ಏನಾಗುತ್ತೋ ನೋಡೇ ಬಿಡೋಣ. ಕೇಸ್ನ ಫೈಟ್ ಮಾಡೋಕ್ಕೆ ಹೆದರ್ಕೊಂಡು ನಾನು ನಿಮ್ಮನ್ನು ಕಾಂಪ್ರಮೈಸಿಗೆ ಕರೀತಾ ಇಲ್ಲ ಮಿಸ್ಟರ್. ಯಾಕೆ ಇಲ್ಲದ ಕಾಂಪ್ಲಿಕೇಶನ್ ಹೇಳಿ? ಬುದ್ಧಿ ಇರೋರು ಮಾಡುವಂಥದ್ದಲ್ಲ ಇದು. ಕೋರ್ಟ್ಗೆ ಹೋದರೆ ಯಾರಿಗೂ ಲಾಭ? ಇಲ್ಲದ ಖರ್ಚು, ಟೆನ್ಷನ್ನು. ಕೇಸು ಯಾರ ಕಡೆಗೆ ಬೇಕಾದರೂ ಆಗ್ಬೋದಲ್ವಾ ಮಿಸ್ಟರ್ ಆದಿನಾರಾಯಣ್? ಒಂದು ವೇಳೆ ಕೇಸು ನನ್ನ ಕಡೆಗೆ ಆಯಿತು ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಪೊಸಿಷನ್ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಪರಮೇಶ್ವರನ ಹಿಂದೆ ಓಡಾಡ್ಕೊಂಡಿರಬೇಕು ಅಷ್ಟೇ ನೀವು. ನಿಮ್ಮಂಥ ಬುದ್ಧಿ ಇರೋರು
ಹಣ ಇಲ್ದಿರೋ ನಮ್ಮ ಅಣ್ಣನಂಥವ್ರಿಂದ ಓಡಾಡಿದ್ರೆ ಏನು ಪ್ರಯೋಜನ? ಏನು ಮಾಡೋಕ್ಕಾಗುತ್ತೆ ಹೇಳಿ? ಜಗತ್ತಲ್ಲಿ ಮನಿ ಪವರ್ ಮುಂದೆ ಯಾವುದೂ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ನಿಮಗಿಂತ ಹೆಚ್ಚು ಬುದ್ಧಿವಂತರನ್ನ ನನ್ನ ಮನೆ ಮುಂದೆ ಕ್ಯೂ ನಿಲ್ಲಿಸ್ತೀನಿ. ಈ ಕೇಸನ್ನು ಗೆಲ್ತೀರಾ ಅಂತ ಯಾಕೆ ಯೋಚನೆ ಮಾಡ್ತೀರಾ ಜಗದೀಶ್ವರ್? ನೀವು ನಿಮ್ಮ ಅಣ್ಣನಿಗೆ ಮಾಡಿರೋ ಮೋಸಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ. ಅದನ್ನಾಗಲೇ ಕೋರ್ಟಿಗೂ ಪ್ರೊಡ್ಯೂಸ್ ಮಾಡಿದ್ದೀನಿ. ಈ ಕೇಸು ನಮ್ಮ ಕಡೆನೇ ಸ್ಟ್ರಾಂಗ್ ಆಗಿದೆ. ಈ ಕೇಸನ್ನು ನಾವು ಗೆಲ್ಲೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಹಾಗೆ ಅಂದ್ಕೊಂಡಿದ್ದೀರಿ ಅಷ್ಟೇ ಮಿಸ್ಟರ್ ಆದಿನಾರಾಯಣ್. ಆಯಿತು, ಒಂದು ವೇಳೆ ನಮ್ಮಣ್ಣ ಪರಮೇಶ್ವರ ನೀವು ಹೇಳಿದಾಗೆ ಕೇಸ್ ಗೆಲ್ತಾನೆ ಅಂತಲೇ ಇಟ್ಕೊಳ್ಳಿ. ನನ್ನ ಆಸ್ತಿಲಿ ಅವನಿಗೆ ಪಾಲು ಸಿಗುತ್ತೆ ಅಂತಲೂ ಇಟ್ಕೊಳ್ಳಿ. ಆಗ ಅವನು ಒಪ್ಕೊಂಡಿರೋ ಹಣನ ನಿಮಗೆ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಏನು? ಅವನು ನಾನು ನಂಬಕ್ಕಾಗಲ್ಲ. ಮೊದಲೇ ಜೈಲಲ್ಲಿದ್ದವನು. ನೋಡಿ ಮಿಸ್ಟರ್ ಜೆ ಪಿ, ನಾನೂ ಸಹ ಜೈಲಲ್ಲಿದ್ದವನೇ. ನಿಮ್ಮ ಅಣ್ಣನ ವಿಚಾರ ಬಿಡಿ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಏನೇ ಹೇಳಿದರೂ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇದ್ರ ವಿಚಾರ ಬಿಡಿ, ನಾನು ಬರ್ತೀನಿ. ಮಿಸ್ಟರ್ ಆದಿನಾರಾಯಣ್, ಒಂದು ನಿಮಿಷ. ಈಗ ನಾನು ಹೇಳೋದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿ. ನೀವು ಈ ಹಿಂದೆ ಆಗಲೇ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋರು. ಈಗ ನಿಮಗೆ ಬದುಕಕ್ಕೆ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ. ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.